ದಿನಾಂಕ 8/2/2025 ಇಂದು ಕರ್ನಾಟಕ ಸರ್ಕಾರದಿಂದ ಕೋಲಾರ ನಗರಸಭೆಗೆ ನಾಮನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದ್ದ ರಾಮಯ್ಯ ಗಂಗಮ್ಮನಪಾಳ್ಯ, ರಘು ಚಿಟ್ಟಿ ಕಟಾರಿಪಾಳ್ಯ, ಅಲ್ತಾಫ್ ಅಲ್ಲು ನ್ಯಾಮತ್ಬಿ ದರ್ಗಾ, ಅಮರ್ನಾಥ್ ಕಟಾರಿಪಾಳ್ಯ, ಲೀಲಾವತಿ ಲೋಕೇಶ್ ಬೆಮೆಲ್ ಲೇಔಟ್ ಅವರನ್ನ ಹಾಗೂ ನೂತನವಾಗಿ ಯುವ ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಚುನಾಯಿತರಾದ ಭರತ್ ಕೃಷ್ಣದೇವರಾಯ ಅವರನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಆತ್ಮೀಯವಾಗಿ ಸನ್ಮಾನಿಸಿದರು. ಸನ್ಮಾನಿಸಿ ಮಾತನಾಡಿದ ಅಬ್ದುಲ್ ಕಯ್ಯೂಮ್ ರವರು, ನಮ್ಮ ನಾಯಕರು ಎಲ್ಲ ಸಮುದಾಯಗಳನ್ನ ಸಮಾನವಾಗಿ ಪರಿಗಣಿಸಿ ಈ ನಾಮನಿರ್ದೇಶನ ಮಾಡಿದ್ದಾರೆ. ನಗರಸಭೆಯ ಅಧ್ಯಕ್ಷರು ಸಹ ನಮ್ಮ ಪಕ್ಷದವರೇ ಇರುವುದರಿಂದ ಕೆಲಸ ಮಾಡಲು ನಿಮಗೆ ಸಹಕಾರಿ ಆಗುತ್ತದೆ ಎಂದರು. ಹಾಗಾಗಿ ನೀವು ಅಧ್ಯಕ್ಷರನ್ನು ಮತ್ತು ಉಪಾಧ್ಯಕ್ಷರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಗರದಲ್ಲಿ ಉತ್ತಮ ಕೆಲಸ ಮಾಡಬೇಕೆಂದು ತಿಳಿಸಿ ಶುಭ ಕೋರಿದರು. ಮುಖಂಡರಾದ ಎಂ ಚಂದ್ರಮೌಳಿ ಅವರು ಮಾತನಾಡಿ, ನಮ್ಮ ಪಕ್ಷದ ಮುಖಂಡರು ಹಾಗೂ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಸ್ಥಳೀಯ ನಮ್ಮ ನಾಯಕರಾದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಶ್ರೀ ನಜೀರ್ ಅಹಮದ್ ರವರು, ಕೋಲಾರ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರು ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಅವರು ನಮ್ಮನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ. ಯಾರು ಪಕ್ಷದ ಪರ ಪ್ರಾಮಾಣಿಕವಾಗಿ ದುಡಿಯುತ್ತಿರುತ್ತಾರೋ ಅಂತಹವರನ್ನ ಗುರುತಿಸಿ ಅಧಿಕಾರ ಹಂಚುವ ಪ್ರಕ್ರಿಯೆ ಮಾಡುತ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ಅಂದರೆ ನಿಮ್ಮನ್ನು ಕೋಲಾರ ನಗರಸಭೆಯ ನಾಮನಿರ್ದೇಶನ ಮಾಡಿರುವುದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಪಿಎಲ್ಡಿಬಿ ಬ್ಯಾಂಕ್ ಹಾಗೂ ಇನ್ನೂ ಹಲವಾರು ಸ್ಥಳೀಯ ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಅಧೀನಕ್ಕೆ ತೆಗೆದುಕೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸ್ಥಾನಮಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಒಲಿಯಲಿದೆ. ಹಾಗಾಗಿ ಪಕ್ಷದ ಪರವಾಗಿ ದುಡಿಯುವ ಮನೋಭಾವ ಬೆಳೆಸಿಕೊಂಡ್ರೆ ಮುಂದೊಂದು ದಿನ ಎಲ್ಲರಿಗೂ ಇಂತಹ ಸದವಕಾಶ ದೊರೆಯುತ್ತದೆ ಎಂದು ಹೇಳಿ ನೂತನ ಸದಸ್ಯರಿಗೆ ಶುಭಾಶಯ ಕೋರಿದರು. ಮತ್ತೊಬ್ಬ ಮುಖಂಡರಾದ ಎನ್ ರಮೇಶ್ ಅವರು ಮಾತನಾಡಿ, ನೂತನವಾಗಿ ನಗರಸಭೆಯ ನಾಮನಿರ್ದೇಶನ ಸ್ಥಾನ ಪಡೆದಿರುವ ಸದಸ್ಯರಿಗೆ ಶುಭಾಶಯ ಕೋರಿ ನಗರಸಭೆಯಲ್ಲಿ ನಿಮಗೆ ನೀಡಿರುವ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಸನ್ಮಾನ ಕಾರ್ಯಕ್ರಮದಲ್ಲಿ ಜಾಫರ್ ಸಾಬ್, ಏಜಾಜ್ ಕಿರಣ್, ಮೃತ್ಯುಂಜಯ, ಸಿರಾಜ್ ಪಾಷಾ, ಸತೀಶ್ ಕುಮಾರ್, ಸುಮನ್ ಮುರಳಿ, ರಾಜೇಶ್ ಇನ್ನೂ ಹಲವಾರು ಮಂದಿ ಭಾಗವಹಿಸಿದ್ರು. ಈಗ ಏನು ಇವತ್ತು ನೇಮಕ ಆಗಿದೆ ಅದಕ್ಕೆ ಈ ಟೈಮ್ನಲ್ಲಿ ನಾವು ನೂತನ ಸದಸ್ಯರಿಗೆ ಒಂದೇ ಒಂದು ಮಾತು ಹೇಳೋದು, ಸರ್ಕಾರ ಮತ್ತು ಪಾರ್ಟಿಯಿಂದ ನಿಮಗೆ ಆಯ್ಕೆ ಮಾಡಿದ್ದಾರೆ. ಈಗ ನಮ್ಮ ಕೋಲಾರ ನಗರಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಆಡಳಿತ ಇದೆ. ನೀವು ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗಾಗಿ ಅವ್ರ ಜೊತೆಗೆ ಇಟ್ಬಿಟ್ಟು ನಮ್ಮ ಸರ್ಕಾರದ ಏನು ಕಾರ್ಯಕ್ರಮ ಇದೆ, ಇನ್ನೊಂದು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನೀವು ಶಕ್ತಿ ತುಂಬುವಂಗೆ ಕೆಲಸ ಮಾಡಬೇಕು, ಜೊತೆಗಿರಬೇಕು, ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಹೋಗಬೇಕು. ಇನ್ನೊಂದು ಸರಿ ನಾವು ನಮ್ಮೆಲ್ಲರ ಪರವಾಗಿ ನೂತನ ಆಯ್ಕೆ ಆಗಿರೋರು ಎಲ್ಲ ನಾಮಿನೇಷನ್ ಸದಸ್ಯರಿಗೆ ಇನ್ನೊಂದು ಸರಿ ಅಭಿನಂದಿಸಿ ನಾವು ನಮ್ಮ ಮಾತು ಮುಗಿಸ್ತೀವಿ. ಆತ್ಮೀಯ ಬಂಧುಗಳೇ, ಕರ್ನಾಟಕ ಸರ್ಕಾರ ಇವತ್ತು ಕೋಲಾರ ನಗರಸಭೆಯಲ್ಲಿ 5 ನಾಮನಿರ್ದೇಶಕರನ್ನ ಆಯ್ಕೆ ಮಾಡಿ ನೇಮಕ ಮಾಡಿದೆ. ಇದು ಯಾವ ಥರ ಅಂತಂದರೆ, ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ನಾಯಕರು ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ಅದೇ ರೀತಿ ಕೋಲಾರ ಜಿಲ್ಲೆಯ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು, ನಮ್ಮ ಶಾಸಕರು ಕೊತ್ತೂರು ಮಂಜುನಾಥ್ ಅವರು, ಅನಿಲ್ ಕುಮಾರ್ ಅವರು, ಇವರ ಮಾರ್ಗದರ್ಶನದಲ್ಲಿ ಇವತ್ತು 5 ಜನನ ನೇಮಕ ಮಾಡಿದ್ದಾರೆ. ನಾವು ಪಕ್ಷದವ್ರಿಗೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲರೂ ತುಂಬ ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಯಾವ ಥರ ಅಂತಂದರೆ, ಪಕ್ಷ ನಿಷ್ಠೆಯಾಗಿ ಪ್ರತಿ ಚುನಾವಣೆಯಲ್ಲೂ ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ ನೀವಿರ್ತಕ್ಕಂಥ ಜಾಗಕ್ಕೆ ಅಧಿಕಾರಿಗಳು ಹುಡ್ಕೊಂಡ್ಬರ್ತದೆ. ಈ ಅಧಿಕಾರ ನಿಮ್ಮನ್ನು ಹುಡ್ಕೊಂಡ್ಬಂದಿರ್ತಕ್ಕಂಥದ್ದು, ನೀವು ಹುಡ್ಕೊಂಡೋಗಿರ್ತಕ್ಕಂಥ ಅಧಿಕಾರ ಅಲ್ಲ ಇದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಯಾರ್ಯಾರು ಪಕ್ಷದ ಪರವಾಗಿ ದುಡಿತಾ ಇದ್ದೀರಿ, ನಿಮ್ಮನ್ನು ನಮ್ಮ ನಾಯಕರು ಇವಾಗ ಏನು ಹೇಳ್ತಾ ಇದ್ದೀವಿ, ಈ ನಾಯಕರೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನಿಮ್ಮ ಸ್ಥಾನಮಾನಗಳು ಏನು ಕೊಡಬೇಕು ಅಂತ ಅವ್ರು ನಿರ್ಧಾರ ಮಾಡಿ ನಿಮಗೆ ಕೊಡ್ತಾರೆ. ಹಾಗಾಗಿ ಎಲ್ಲರೂ ಪಕ್ಷ ನಿಷ್ಠೆಯಾಗಿ ಕೆಲಸ ಮಾಡಬೇಕು. ಇವತ್ತು ಇತ್ತೀಚೆಗೆ PLDB ಬ್ಯಾಂಕ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಕಾಂಗ್ರೆಸ್ ತೆಕ್ಕಿಗೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಂಪೂರ್ಣ ಕಾಂಗ್ರೆಸ್ ಬರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಅದರ ಒಂದು ಭಾಗವೇ ಇವತ್ತು ಈ ನಮ್ಮ ನಗರಸಭಾ ಸದಸ್ಯರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮತ್ತು ತಮ್ಮ ಮುಖಾಂತರ ನಾನು ನಗರಸಭಾ ಸದಸ್ಯರಿಗೆ ಶುಭಾಶಯಗಳು ಕೊಡ್ತಾ, ನಮ್ಮ ಕೈಯುಮಣ್ಣವರು ಹೇಳೋದಂಗೆ ಅಧ್ಯಕ್ಷನ ಉಪಾಧ್ಯಕ್ಷನ ಜೊತೆಯಲ್ಲಿ ಹಾಕೊಂಡು ನೂತನ ನಗರ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.
ಹೇಳಿ ಅಣ್ಣ. ಇವತ್ತು ನಾಮಿನಿ ಪಂಚಾಯತ್ಗಳನ್ನು ಆಯ್ಕೆ ಮಾಡಿರುವ ಸರ್ಕಾರಕ್ಕೆ ನಾವು ವಂದನೆಗಳನ್ನು ಹೇಳ್ತೀವಿ. ನಮ್ಮ ಕಷ್ಟ, ನಮ್ಮ ಮಾಡಿರುವಂಥ ಸೇವೆ ಕಾಂಗ್ರೆಸ್ಸು ನಮ್ಮನ್ನು ಗುರುತಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮತ್ತು ಶಾಸಕ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರುಗಳಾದ ಎಲ್ಲ ಜಾತಿ ಭೇದ ಇಲ್ದಿರ ಎಲ್ಲರೂ ನಮ್ಮನ್ನು ಒಟ್ಟುಗೂಡಿಸಿ ಎಲ್ಲರಿಗೂ ಸೇವೆ ಮಾಡಿಕೊಂಡು ಇಲ್ಲಿ ಹಳೆ ಕಾಂಗ್ರೆಸ್ ಅನ್ನೋದಿಲ್ಲ, ಹೊಸ ಕಾಂಗ್ರೆಸ್ ಅನ್ನೋದಿಲ್ಲ, ಎಲ್ಲ ಸೇರಿಕೊಂಡು ನಾವೆಲ್ಲ ಒಂದುಗೂಡಿ ಕೆಲಸ ಮಾಡುತ್ತೀವಿ ಅಂತ ಹೇಳಿ ಮೀಡಿಯಾ ಮಾಧ್ಯಮಗಳ ಮುಖಾಂತರ ನಾವೆರಡು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಅಮರಣ್ಣ 2 ನಿಮಿಷ ಮಾತಾಡಿ. ಏನಿವತ್ತು ನಮ್ಮ ನಾಮಿನಿ ಕೌನ್ಸಿಲರ್ ಮಾಡಿದ್ದಾರೆ ನಮ್ಮ ಶಾಸಕರಾದಂಥ ಕಸ್ತೂರು ಮಂಜಣ್ಣವರು, ನಮ್ಮ ಅನಿಲ್ ಅಣ್ಣವರು, ನಮ್ಮ ಹಿರಿಯ ನಾಯಕರಾದ ನಜೀರ್ ಅಹಮದ್ ಸಾಹೇಬರು, ರಮೇಶ್ ಕುಮಾರ್ ಸಾಹೇಬರು, ಹಾಗೂ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮನ್ನು ಗುರುತಿಸಿ ಏನು ಕಾಂಗ್ರೆಸ್ ಪಕ್ಷದಿಂದ ಉತ್ಸಾಹವಾಗಿ ಯಾರು ಪಕ್ಷಕ್ಕೆ ದುಡ್ದಿರ್ತಾರೆ ಅಂಥವ್ರನ್ನ ತಳಮಟ್ಟದಲ್ಲಿ ಯಾವ ನಾಯಕರು ನಮ್ಮಂಥ ಸಣ್ಣ ಪುಟ್ಟ ನಾಯಕರು ಗುರುತಿಸಿ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಅಭಿನಂದನೆ ಹೇಳ್ತೀವಿ. ಇವತ್ತು ಏನು ಈ ಕೋಲಾರ ಜಿಲ್ಲೆಯಲ್ಲಿ ಏನು ಈ ನಗರಸಭೆಯಲ್ಲಿ ಏನು ಸಣ್ಣ ಪುಟ್ಟ ಕೆಲಸಗಳು ಏನೇನಿದೆ ಎಲ್ಲ ವಾರ್ಡ್ಗಳಲ್ಲಿ ಏನಾಗಲ್ಲ ನಮ್ಮ ರಮೇಶ್ ಅವ್ರ ಜೊತೆ ಕೈ ಜೋಡಿಸಿ ವಾರ್ಡ್ಗಳಲ್ಲಿ ಏನು ಸಮಸ್ಯೆಗಳೈತೆ ಏನೇನಿದೆ ಎಲ್ಲ ಕೂತು ಮಾತಾಡಿ ಎಲ್ಲ ವಾರ್ಡ್ಗಳದ್ದು ಬಗೆಹರಿಸ್ತೀವಿ. ನಮ್ಗೆ ಏನು ಇವತ್ತು ಸನ್ಮಾನ ಮಾಡಿದಂಥ ನಮ್ಮ ಭೀಮಣ್ಣವರು, ರಮೇಶ್ ಅಣ್ಣವರು, ಚಂದ್ರಮುಳ್ಳಿ ಅಣ್ಣವರು, ನಮ್ಮ ಕಿರಣ್ ಹಾಗೂ ನಮ್ಮ ಸ್ನೇಹಿತರು ಎಲ್ರಿಗೂ ಅಭಿನಂದನೆ ಹೇಳ್ತೀವಿ. पहले मैं परवरदिगार का शुक्रगुजार हूँ जो ये इज़्ज़त अफजाई मुझे दी है, और मैं हमारे लीडर्स नसीर अहमद साहब और कतूर मंजूनाथ, अनिल कुमार और हमारा लोकल लीडर्स जो है इन सब का मैं शुक्रगुजार हूँ जो हमें ये नॉमिनेट काउंसलर जो बनाया है। उनका मैं दिल की गहराई से उनका शुक्रगुजार करता हूँ. ನನ್ನ ನಾಮಿನಿ ಮಾಡಿದ್ದಕ್ಕೆ, ನಗರಸಭೆ ನಾಮಿನಿ ಮಾಡಿದ್ದಕ್ಕೆ ಅಲ್ಲಿ ಒಂದು ಸತಿ ಗೆದ್ದಿದ್ದೀನಿ. ಗೆದ್ದಿದ್ರೆ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದೀನಿ. ಈಗ ನನ್ನನ್ನು ಗುರುತಿಸಿ ನನ್ನ ನಾಮಿನಿ ಸದಸ್ಯರು ಮಾಡಿದ್ದಾರೆ. ಆ ಮಾಡಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆಲ್ರಿಗೂ ನಮಸ್ಕಾರಗಳು. ಅದಕ್ಕೆ ಇನ್ನೂ ಜಾಸ್ತಿ ಸಂತೋಷವಾಗಿ ನಮ್ಮ ಕೊತ್ತೂರು ಮಂಜಣ್ಣವ್ರಕ ಮತ್ತು ನಮ್ಮ ಅನಿಲ್ ಅಣ್ಣವ್ರಿಗೆ MLC ಅವರು ನಮ್ಮ ಅನಿಲ್ ಅಣ್ಣನ್ಕ ಮತ್ತು ನಮ್ಮ ನಜೀರ್ ಅಣ್ಣನ್ಕ ಎಲ್ರಿಗೂ ನಾನು ಹೃದಯಪೂರ್ವಕ ನಮಸ್ಕಾರ ಮಾಡ್ತಾ ನಾನು ಕೊಟ್ಟಿದ್ದಕ್ಕೆ ನಾಮಿನಿ ಕೊಟ್ಟಿಗೆ ತುಂಬ ಸಂತೋಷದಿಂದ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಓಕೆ ಸರ್.